ವಿದೇಶಾಂಗ ನೀತಿಯ ಲಕ್ಷಣಗಳು 15 ಮಾರ್ಕ್ಸ್ ಪ್ರಶ್ನೆ. ಮೈನ್ ಕ್ವಶನ್, ಇಂಪಾರ್ಟೆಂಟ್ ಫಾರ್ ಮೈನ್ ಎಕ್ಸಾಮ್. ಕ್ವಶನ್ ಈ ತರ ಇರುತ್ತೆ: ಅಮೆರಿಕಾದ ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ತಿಳಿಸಿ ಅಂತ. ಇಲ್ಲಿ ಇಂಟ್ರೊಡಕ್ಷನ್ ಸ್ವಲ್ಪ ಬರಿಬೇಕು, ಆಮೇಲೆ ಲಕ್ಷಣಗಳನ್ನ ಎಲ್ಲ ಬರಿಬೇಕು. ಅದಾದ್ಮೇಲೆ ಗುರಿ ಉದ್ದೇಶಗಳು ಇನ್ನೊಂದು ಕ್ಲಾಸ್ ಮಾಡೋಣ. ಇವತ್ತಿನ ಕ್ಲಾಸ್ ಅಲ್ಲಿ 30 to 35 ಮಿನಿಟ್ಸ್ ಅಲ್ಲಿ ಅಮೆರಿಕಾದ ವಿದೇಶಾಂಗ ನೀತಿಯ ಲಕ್ಷಣಗಳನ್ನ ಕಂಪ್ಲೀಟ್ ಮಾಡ್ಬೇಡ. ಅಮೆರಿಕಾದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳು. ಮೈನ್ ಹೆಡಿಂಗ್: ಅಮೆರಿಕನ್ ಫಾರಿನ್ ಪಾಲಿಸಿ ಫೀಚರ್ಸ್. ಫಸ್ಟ್ ಯು ಹ್ಯಾವ್ ಟು ರೈಟ್ ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಅಲ್ಲಿ ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ಮತ್ತು ರಷ್ಯಾಗಳು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಾಗುತ್ತವೆ. ಯುರೋಪಿನ ಬಹುತೇಕ ರಾಷ್ಟ್ರಗಳು ದಿವಾಳಿ ಆಗಿರುತ್ತವೆ. ಯಾಕೆಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿ ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿರುತ್ತವೆ. ಅವು ಗೆದ್ರೂ ಸಹ ಆರ್ಥಿಕವಾಗಿ ದಿವಾಳಿ ಆಗಿರುತ್ತವೆ ಯುರೋಪಿನ ರಾಷ್ಟ್ರಗಳು. ಅಮೆರಿಕ ಮತ್ತೆ ರಷ್ಯಾಗಳು ಬಲಿಷ್ಠ ರಾಷ್ಟ್ರಗಳಾಗಿ ಅಸ್ತಿತ್ವಕ್ಕೆ ಬರುತ್ತವೆ. ಇಂಥ ಸಂದರ್ಭದಲ್ಲಿ ಅಮೆರಿಕ ಈ ಯುರೋಪಿನ ರಾಷ್ಟ್ರಗಳಿಗೆ ಮಾರ್ಷಲ್ ಮತ್ತೆ ಟ್ರೂಮನ್ ಯೋಜನೆಗಳ ಮೂಲಕ ಸಹಾಯ ಕೊಡುತ್ತೆ. ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿ ಲಾಸ್ ಆಗಿದ್ದಂತ ದೇಶಗಳನ್ನ ತನ್ನ ಕಡೆ ಸೆಳ್ಕೊಳ್ಳೋದಕ್ಕೋಸ್ಕರ ಅಮೆರಿಕ ಮಾರ್ಷಲ್ ಹಾಗೂ ಟ್ರೂಮನ್ ಯೋಜನೆಗಳ ಮೂಲಕ ಸಹಾಯನ ನೀಡ್ತಾ ಈ ರಾಷ್ಟ್ರಗಳ ಪುನರ್ ರಚನೆಗಾಗಿ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಶ್ರಮಿಸುತ್ತೆ. ಇದರ ಮೂಲಕ ಜಗತ್ತಿನಲ್ಲಿ ಬಂಡವಾಳಶಾಹಿ ರಾಷ್ಟ್ರಗಳ ನೇತೃತ್ವನ ಅಮೆರಿಕ ವಹಿಸುತ್ತೆ. ಅದಕ್ಕೋಸ್ಕರನೇ ನ್ಯಾಟೋ ಕೂಟವನ್ನ ರಚಿಸಿಕೊಂಡ ಅಮೆರಿಕ ಪ್ರಪಂಚದಲ್ಲಿ ಸಮತಾವಾದದ ಪ್ರಭಾವ ನಿಗ್ರಹಿಸುವ ನಿಟ್ಟಿನಲ್ಲಿ ತನ್ನ ವಿದೇಶಾಂಗ ನೀತಿಯನ್ನ ರೂಪಿಸಿ ಅನುಷ್ಠಾನಗೊಳಿಸುತ್ತೆ. ಇಷ್ಟು ಇಂಟ್ರೊಡಕ್ಷನ್ ಅಲ್ಲಿ ಬರೀರಿ ನೀವು. ಎರಡನೇ ಮಹಾಯುದ್ಧ ಆದ್ಮೇಲೆ ಅಮೆರಿಕ ರಷ್ಯಾಗಳು ಬಲಿಷ್ಠ ರಾಷ್ಟ್ರಗಳಾಗುತ್ತವೆ. ಯುರೋಪಿನ ಬಹುತೇಕ ರಾಷ್ಟ್ರಗಳು ದಿವಾಳಿ ಆಗಿದ್ರಿಂದ ಆ ರಾಷ್ಟ್ರಗಳಿಗೆ ಅಮೆರಿಕ ಸಹಾಯ ಮಾಡುತ್ತೆ ಮಾರ್ಷಲ್ ಮತ್ತೆ ಟ್ರೂಮನ್ ಯೋಜನೆಗಳ ಮೂಲಕ. ಆ ರಾಷ್ಟ್ರಗಳ ಅಭಿವೃದ್ಧಿಯ ಜೊತೆಗೆ ಪ್ರಜಾಪ್ರಭುತ್ವ ಈ ರಾಷ್ಟ್ರಗಳಲ್ಲಿ ಅಸ್ತಿತ್ವಕ್ಕೆ ಬರುವಂತೆ ನೋಡ್ಕೊಳ್ಳುತ್ತೆ. ಬಂಡವಾಳಶಾಹಿ ರಾಷ್ಟ್ರಗಳ ನೇತೃತ್ವನ ಇದು ವಹಿಸುತ್ತೆ. ನ್ಯಾಟೋ ಸೇನಾಕೂಟವನ್ನ ರಚಿಸಿಕೊಂಡು ಸಮತಾವಾದನ ಪ್ರಪಂಚದಲ್ಲಿ ನಿಗ್ರಹಿಸುವ ಉದ್ದೇಶನ ಇದು ಹೊಂದಿರುತ್ತೆ. ಸೊ ಇಷ್ಟು ಇಂಟ್ರೊಡಕ್ಷನ್ ಅಲ್ಲಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಲಕ್ಷಣಗಳು 1 by 1. ಮೊದಲನೇ ಹೆಡಿಂಗ್: ಅಮೆರಿಕದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳಲ್ಲಿ ಶಾಂತಿ ಸ್ಥಾಪನೆಗೆ ಆದ್ಯತೆ. ಫೀಚರ್ಸ್ ಆಫ್ ಅಮೆರಿಕನ್ ಫಾರಿನ್ ಪಾಲಿಸಿ. The first one is priority to peace. Priority is given to maintain peace in the world. ಯುದ್ಧ ತಪ್ಪಿಸಿ ಶಾಂತಿ ಸ್ಥಾಪನೆಗೆ ಆದ್ಯತೆ ಕೊಡುವುದು ಅಮೆರಿಕದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣ. ಆದರೆ ಸಮತಾವಾದದ ಬೆಳವಣಿಗೆ ಹತ್ತಿಕ್ಕಲು ಶಾಂತಿಯನ್ನ ಬಿಡಲು ಕೂಡ ಅಮೆರಿಕ ಸಿದ್ಧವಾಗಿರುತ್ತೆ. ಯುದ್ಧ ಮಾಡಿ ಆದ್ರೂ ಸರಿ ಸಮತಾವಾದದ ಬೆಳವಣಿಗೆನ ಹತ್ತಿಕ್ಕೋದಕ್ ನೋಡುತ್ತೆ. ಅದರ ಅರ್ಥ ಸಮತಾವಾದ ಇಡೀ ಪ್ರಪಂಚದಲ್ಲಿ ಅಸ್ತಿತ್ವಕ್ಕೆ ಬರಬಾರ್ದು. ಅದ್ ಬಂದ್ರೆ ಬಂಡವಾಳಶಾಹಿ ರಾಷ್ಟ್ರಗಳಿಗೆ ನಷ್ಟ ಉಂಟಾಗುತ್ತೆ ಅನ್ನೋದು ಅಮೆರಿಕ ಗೊತ್ತು. ಹಾಗಾಗಿನೇ ಸಮತಾವಾದ ನಿಗ್ರಹಿಸೋದಕ್ಕೋಸ್ಕರ ಶಾಂತಿಯನ್ನ ತೊರೆಯಲು ಸಿದ್ಧ ಇರುತ್ತೆ. ಅಂದ್ರೆ ಶಾಂತಿ ಬಿಟ್ಟು ಕ್ರಾಂತಿ ಮಾಡಕ್ಕೂ ರೆಡಿ. ಬಟ್ ಮೇನ್ ಉದ್ದೇಶ ಸಮತಾವಾದ ಸ್ಪ್ರೆಡ್ ಆಗ್ಬಾರ್ದು ಪ್ರಪಂಚದಲ್ಲಿ. ಅದನ್ ಬಿಟ್ರೆ ಶಾಂತಿ ಸ್ಥಾಪನೆಗೆ ಅಮೆರಿಕ ವಿದೇಶಾಂಗ ನೀತಿ ಆದ್ಯತೆ ಕೊಡುತ್ತೆ. ಶಾಂತಿಯಲ್ಲಿ ನಂಬಿಕೆ ಇಟ್ಟಿದೆ. ನೆಕ್ಸ್ಟ್ ನಂಬರ್ 2, ಎರಡನೇ ಪ್ರಮುಖ ಲಕ್ಷಣ ಅಮೆರಿಕದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಸಮತಾವಾದನ ತಡೆಯುವುದು. ಟು ಸ್ಟಾಪ್ ಕಮ್ಯುನಿಸಂ. ಅಮೆರಿಕ ವಿದೇಶಾಂಗ ನೀತಿಯ ಮುಖ್ಯ ಗುರಿ ರಷ್ಯಾದ ಸಮತಾವಾದ ತಡೆಯುವುದು. ಈ ಉದ್ದೇಶಕ್ಕಾಗಿ ಅಮೆರಿಕ ನ್ಯಾಟೋ, ಸಿಯಾಟೋ, ಸೆಂಟೋ ಸೇನಾಕೂಟಗಳನ್ನ ಸ್ಥಾಪನೆ ಮಾಡ್ಕೊಂಡಿದೆ. ಈ ಕೂಟಗಳ ಮೂಲಕ ಆರ್ಥಿಕ ಸೈನಿಕ ನೆರವನ್ನ ತನ್ನ ಮಿತ್ರ ರಾಷ್ಟ್ರಗಳಿಗೆ ನೀಡಿ ಸಮತಾವಾದದ ಬೆಳವಣಿಗೆ ತಡೆಯಲು ಅಮೆರಿಕ ಪ್ರಯತ್ನಿಸುತ್ತೆ. ಸೊ ಅಮೆರಿಕದ ಪ್ರಭಾವ ತಗ್ಗಿಸೋದು ರಷ್ಯಾದ ಪ್ರಭಾವ ತಗ್ಗಿಸೋದು ಅಮೆರಿಕದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣ. ನೆಕ್ಸ್ಟ್ ಮೂರನೇ ಪ್ರಮುಖ ಲಕ್ಷಣ ಅಮೆರಿಕದ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ನಿಗ್ರಹಿಸುವ ಧೋರಣೆ. ಪಾಲಿಸಿ ಆಫ್ ಕಂಟೈನ್ಮೆಂಟ್.
ನಿಗ್ರಹಿಸುವುದು. ನಿಗ್ರಹಿಸುವ ಧೋರಣೆಯು ಅಮೆರಿಕದ ವಿದೇಶಾಂಗ ನೀತಿಯನ್ನ ಪ್ರತಿಬಿಂಬಿಸುತ್ತದೆ. ತನ್ನ ಮಿತ್ರ ರಾಷ್ಟ್ರಗಳಿಗೆ ಆರ್ಥಿಕ ಸಹಾಯ ನೀಡೋದರ ಮೂಲಕ ಸಮತಾವಾದವನ್ನ ನಿಗ್ರಹಿಸುವ ಗುರಿಯನ್ನು ಅಮೆರಿಕದ ವಿದೇಶಾಂಗ ನೀತಿ ಹೊಂದಿದೆ. ಹಿಂದುಳಿದ ರಾಷ್ಟ್ರಗಳಿಗೆ ಅಗತ್ಯವಾದ ಸಹಾಯವನ್ನ ಮಾಡೋದರ ಮೂಲಕ ರಷ್ಯಾದ ಪ್ರಭಾವವನ್ನ ನಿಯಂತ್ರಿಸುವ ಉದ್ದೇಶ ಅಮೆರಿಕಾಗಿದೆ. ನಿಗ್ರಹಿಸೋದು ಅಂದ್ರೆ ಸಂಪೂರ್ಣವಾಗಿ ನಿರ್ಬಂಧ ವಿಧಿಸ್ತಕ್ಕಂಥದ್ದು. ಈಗ ಕಂಟೈನ್ಮೆಂಟ್ ಝೋನ್ ಅಂತ ಕೊರೋನಾ ಏರಿಯಾದಲ್ಲಿ ಹಾಕಿದಾರಲ್ಲ, ಕಂಟೈನ್ಮೆಂಟ್ ಝೋನ್ ಅಂದ್ರೆ ಅಲ್ಲಿ ಯಾರು ಹೋಗ್ಬಾರ್ದು, ಅಲ್ಲಿಂದ ಯಾರು ಹೊರಗಡೆ ಬರಬಾರ್ದು, ಬೇರೆಯವರಿಗೆ ಅದು ಸ್ಪ್ರೆಡ್ ಆಗ್ಬಾರ್ದು. ಅದನ್ನ ಕಂಟೈನ್ಮೆಂಟ್ ಝೋನ್ ಅಂತ ಕರೀತಾರೆ ಕೊರೋನಾ ಕೇಸಸ್ ಅಲ್ಲಿ. ಇಲ್ಲಿ ವಿದೇಶಾಂಗ ನೀತಿಯಲ್ಲಿ ಪಾಲಿಸಿ ಆಫ್ ಕಂಟೈನ್ಮೆಂಟ್ ಅಂತ ಹೇಳಿದ್ರೆ ಈ ಸಮತಾವಾದ ಬೇರೆ ದೇಶಗಳಿಗೆ ಹಬ್ಬದಂತೆ ತಡೆಯೋದು, ನಿಗ್ರಹಿಸೋದು, ಕಂಟ್ರೋಲ್ ಮಾಡೋದು. ಇದು ಅಮೆರಿಕದ ವಿದೇಶಾಂಗ ನೀತಿಯ ಮತ್ತೊಂದು ಪ್ರಮುಖ ಲಕ್ಷಣ. ನೆಕ್ಸ್ಟ್, ಪ್ರಜಾಪ್ರಭುತ್ವದಲ್ಲಿ ಆಸಕ್ತಿ ಇದೆ ಅಮೆರಿಕದ ವಿದೇಶಾಂಗ ನೀತಿಗೆ. 4ನೇ ಮುಖ್ಯ ಲಕ್ಷಣ ಪ್ರಜಾಪ್ರಭುತ್ವದಲ್ಲಿ ಆಸಕ್ತಿ, ಇಂಟರೆಸ್ಟ್ ಇನ್ ಡೆಮಾಕ್ರಸಿ. ಅಮೆರಿಕ ತನ್ನ ವಿದೇಶಾಂಗ ನೀತಿಯಲ್ಲಿ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ. ವಿಶ್ವದಲ್ಲಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹಲವಾರು ರಾಷ್ಟ್ರಗಳಿಗೆ ದೊಡ್ಡ ಪ್ರಮಾಣದ ಹಣಕಾಸಿನ ನೆರವನ್ನ ಕೂಡ ಅಮೆರಿಕ ನೀಡಿದೆ. The main important aim of American foreign policy is to spread democracy in the world, so that America offers lot of financial benefits or financial help to other countries. The aim is to spread democracy in the world or to preserve democracy in the world. So American foreign policy gives much importance to democracy. Next, number 5, ಪ್ರತ್ಯೇಕತೆಯ ಧೋರಣೆಗಳು, ಪಾಲಿಸಿ ಆಫ್ ಐಸೋಲೇಷನ್. ಪ್ರತ್ಯೇಕತೆಯ ನೀತಿ ಅಂತ ಹೇಳ್ಬೋದು, ಧೋರಣೆ ಅನ್ನೋದಕ್ಕಿಂತ ನೀತಿ ಅಂತ ಬರ್ಕೊಳ್ಳಿ. ಪ್ರತ್ಯೇಕತೆಯ ನೀತಿ, ಪಾಲಿಸಿ ಆಫ್ ಐಸೋಲೇಷನ್. ಐಸೋಲೇಷನ್ ಅಂತ ಹೇಳಿದ್ರೆ ಅದು ಪ್ರಪಂಚದಿಂದ ಅಮೆರಿಕ ಬೇರೆ ಕಡೆ ಇದೆ, ಸಮುದ್ರದ ಆಚೆ ಇದೆ. ಅದರ ಭೌಗೋಳಿಕ ನೆಲೆಯೇ ಅದನ್ನ ವಿಶ್ವದಿಂದ ಪ್ರತ್ಯೇಕಿಸ್ಬಿಟ್ಟಿದೆ. ಪ್ರಪಂಚದ ಭೂಪಟದಲ್ಲಿ ಅದರ ಸ್ಥಾನ ನೀವು ನೋಡಿರ್ಬೋದು. ಪ್ರಪಂಚದ ಬೇರೆ ರಾಷ್ಟ್ರಗಳಿಂದ ಸುಮಾರು ದೂರ ಇದೆ, ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ಹಾಗಾಗಿ ಬೇರೆ ರಾಷ್ಟ್ರಗಳಿಂದ ಪ್ರತ್ಯೇಕವಾಗಿರುವಂತೆ ಅಮೆರಿಕನ ಮಾಡಿದೆ. ಇದು ಒಂದು ವರ ಅಂತ ಹೇಳ್ಬೋದು. ಅದಕ್ಕೆ ಎಲ್ಲೋ ದೂರ ಇದ್ಕೊಂಡು ಇಡೀ ಪ್ರಪಂಚನ ನಿಯಂತ್ರಣ ಮಾಡೋ ಸಾಮರ್ಥ್ಯ ಅಮೆರಿಕ ಹೊಂದ್ಬಿಟ್ಟಿದೆ. ನೆಕ್ಸ್ಟ್, ರಾಷ್ಟ್ರೀಯ ನೀತಿ. ರಾಷ್ಟ್ರೀಯ ಧೋರಣೆ ಅಂತ ಹೇಳ್ತಾರೆ, ರಾಷ್ಟ್ರೀಯ ನೀತಿ ಅಂತ ಬೇಕಾದ್ರೆ ಕರಿಬಹುದು ಅದನ್ನ. ಇಟ್ ಈಸ್ ಕಾಲ್ಡ್ ದಿಸ್ ಡೊಮೆಸ್ಟಿಕ್ ಪಾಲಿಸಿ, ಆಂತರಿಕ ನೀತಿ. ದೇಶದ ಒಳಗಡೆ ಸರ್ಕಾರ ಅನುಸರಿಸತಕ್ಕಂತ ನೀತಿ. ಅಮೆರಿಕದ ಆಂತರಿಕ ನೀತಿ ಅದರ ವಿದೇಶಾಂಗ ನೀತಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದೆ. ತನ್ನ ರಾಷ್ಟ್ರೀಯ ನೀತಿಗೆ ಅನುಗುಣವಾಗಿಯೇ ಅದು ತನ್ನ ವಿದೇಶಾಂಗ ನೀತಿನ ರೂಪಿಸುತ್ತೆ. ಅಪರೂಪಕ್ಕೆ ಕೆಲವೊಮ್ಮೆ ಅದರ ವಿದೇಶಾಂಗ ನೀತಿಯು ತನ್ನ ಆಂತರಿಕ ನೀತಿಗೆ ವಿರುದ್ಧವಾಗಿಯೂ ನಿರೂಪಿತವಾಗಿರೋದಿದೆ. ಅಂದ್ರೆ ತನ್ನ ಆಂತರಿಕವಾಗಿ ಏನ್ ಬಯಸುತ್ತೋ ಅಮೆರಿಕ ಅದನ್ನೇ ವಿದೇಶಾಂಗ ನೀತಿನಲ್ಲೂ ಅಳವಡಿಸ್ಕೊಳಕ್ ನೋಡುತ್ತೆ. ಆಂತರಿಕವಾಗಿ ತನ್ನ ದೇಶದ ಪ್ರಜೆಗಳಿಗೆ ಇಷ್ಟ ಆಗದೆ ಇರೋ ನೀತಿನ ಅಮೆರಿಕ ಬೇರೆ ದೇಶಗಳ ಜೊತೆ ಆ ನೀತಿನ ಪಾಲಿಸಕ್ ಹೋಗಲ್ಲ. ಹಾಗಾಗಿ ಅಲ್ಲಿನ ವಿದೇಶಾಂಗ ನೀತಿಯ ಮೇಲೆ ಅದರ ಆಂತರಿಕ ನೀತಿ ಬಹಳ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು. ಇದನ್ನೇ ರಾಷ್ಟ್ರೀಯ ನೀತಿ ಅಥವಾ ರಾಷ್ಟ್ರೀಯ ಧೋರಣೆ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, 7ನೇದಾಗಿ ರಾಜಕೀಯ ಪಕ್ಷಗಳು ಮತ್ತು ಒತ್ತಡ ಗುಂಪುಗಳು. 7ನೇ ಪ್ರಮುಖ ಲಕ್ಷಣ, ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಪ್ರೆಷರ್ ಗ್ರೂಪ್ಸ್. ಆಲ್ರೆಡಿ ಯು ನೋ ದಟ್ ವಾಟ್ ಈಸ್ ಮೆಂಟ್ ಬೈ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ವಾಟ್ ಈಸ್ ಮೆಂಟ್ ಬೈ ಪ್ರೆಷರ್ ಗ್ರೂಪ್ಸ್ ಅಂತ. ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಸಂಘಟಿತವಾಗಿರ್ತಕ್ಕಂತಹ ಜನರ ಗುಂಪನ್ನ ರಾಜಕೀಯ ಪಕ್ಷ ಅಂತ ಕರೀತಾರೆ. ರಾಜಕೀಯ ಪಕ್ಷದ ಮುಖ್ಯ ಉದ್ದೇಶ ಸಂಘಟಿತವಾಗಿದ್ದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಧಿಕಾರಕ್ಕೆ ಬರೋದು ರಾಜಕೀಯ ಪಕ್ಷದ ಮುಖ್ಯ ಗುರಿ. ಅದೇ ರೀತಿ ಒತ್ತಡ ಗುಂಪು ಅದು ಸಹ ಜನರ ಗುಂಪೇನೆ. ಸರ್ಕಾರದ ಮೇಲೆ ಒತ್ತಡ ಹಾಕಿ ತನ್ನ
ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳಲು ಒಂದಾಗಿರ್ತಕ್ಕಂಥ ಪ್ರಜೆಗಳ ಗುಂಪನ್ನೇ ಒತ್ತಡ ಗುಂಪು ಅಂತ ಕರೀತಾರೆ. ಈ ಒತ್ತಡ ಗುಂಪಿನಲ್ಲಿ ಪ್ರಜೆಗಳು ಒಂದಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ತಮ್ಮ ಕೆಲಸನ ಸಾಧಿಸ್ಕೊಳ್ತಾರೆ. ಈ ಒತ್ತಡ ಗುಂಪುಗಳ ಪಾತ್ರ ಅಮೆರಿಕದ ರಾಜಕೀಯದಲ್ಲಿ ಬಹಳ ಪ್ರಮುಖವಾಗಿದೆ. ಅಮೆರಿಕದ ವಿದೇಶಾಂಗ ನೀತಿಯನ್ನು ನಿರ್ಧರಿಸೋದ್ರಲ್ಲಿ ಆ ದೇಶದ ರಾಜಕೀಯ ಪಕ್ಷಗಳು ಹಾಗೂ ಒತ್ತಡ ಗುಂಪುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅಮೆರಿಕದಲ್ಲಿ ಇರೋದು ಎರಡೇ ರಾಜಕೀಯ ಪಕ್ಷ, ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ರಿಪಬ್ಲಿಕನ್ ಪಕ್ಷ ಮತ್ತು ಡೆಮೊಕ್ರೆಟಿಕ್ ಪಕ್ಷ. ಈ ಪಕ್ಷಗಳು ಬಹಳ ಬಲಿಷ್ಠವಾಗಿವೆ. ಅಲ್ಲಿ ವಿದೇಶಾಂಗ ನೀತಿಯನ್ನು ರೂಪಿಸಿ ಜಾರಿಗೆ ತರೋದ್ರಲ್ಲಿ ಅವುಗಳ ಪಾತ್ರ ಹೆಚ್ಚಾಗಿರುತ್ತೆ. ಅದೇ ರೀತಿ ಅಲ್ಲಿನ ಜನ ಆರ್ಥಿಕವಾಗಿ ಸಾಕಷ್ಟು ಮುಂದುವರೆದಿದ್ದು, ಶೈಕ್ಷಣಿಕವಾಗಿಯೂ ಮುಂದುವರೆದಿದ್ದಾರೆ. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ತಂದು ತಮ್ಮ ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಅವರು. ಇದಕ್ಕೊಂದು ಉದಾಹರಣೆ, ಅಮೆರಿಕದಲ್ಲಿರುವ ಯಹೂದಿಗಳ ಒತ್ತಡ ಗುಂಪುಗಳು ಇಸ್ರೇಲ್ ಜೊತೆಗಿನ ಅಮೆರಿಕದ ನೀತಿಯನ್ನ ನಿರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇಸ್ರೇಲ್ ದೇಶದವರು ಯಹೂದಿಗಳು ಅಮೆರಿಕದಲ್ಲೂ ಇದ್ದಾರೆ. ಅವರೆಲ್ಲ ಒಂದಾಗಿ ಅಮೆರಿಕ ಇಸ್ರೇಲ್ ಜೊತೆ ಒಳ್ಳೆ ಬಾಂಧವ್ಯ ಇರೋ ಹಾಗೆ ಮಾಡೋದ್ರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಅವರು ಒಂದಾಗಿ. ಈಗ ಏಷ್ಯಾದವ್ರು ಅಮೆರಿಕದಲ್ಲಿ ಇದ್ದಾರೆ, ಭಾರತೀಯರು ಇದ್ದಾರೆ. ಇವರೆಲ್ಲ ಒಂದಾಗಿ ತಮ್ಮ ದೇಶಗಳಿಗೆ ಸಂಬಂಧಪಟ್ಟಂತೆ ಎಂತ ನೀತಿನ ರೂಪಿಸ್ಬೇಕು ಅನ್ನೋ ಪ್ರೆಷರ್ ಅನ್ನ ಆ ದೇಶದ ಸರ್ಕಾರದ ಮೇಲೆ ಹಾಕ್ತಾರೆ. ಇಸ್ರೇಲ್ ಜೊತೆಗಿನ ಸಂಬಂಧ ಹೇಗಿರ್ಬೇಕು ಅನ್ನೋದನ್ನ ಅಲ್ಲಿನ ಒತ್ತಡ ಗುಂಪುಗಳು ಪ್ರೆಷರ್ ಹಾಕಿ ತಮಗೆ ಅನುಕೂಲಕ್ಕೆ ತಕ್ಕಂತೆ ರೂಪಿಸ್ಕೊಂಡಿದೆ. ಅದನ್ನ ಅಮೆರಿಕದಲ್ಲಿ ಕಾಣ್ಬೋದು. ನೆಕ್ಸ್ಟ್, 8ನೇದಾಗಿ ಜಾಗತಿಕ ರಾಜಕೀಯ ಪರಿಸರ, ವರ್ಲ್ಡ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಜಾಗತಿಕ ಪರಿಸರ ಮತ್ತು ಇತರ ಪ್ರಮುಖ ರಾಷ್ಟ್ರಗಳ ವಿದೇಶಾಂಗ ನೀತಿಗಳು ಅಮೆರಿಕದ ವಿದೇಶಾಂಗ ನೀತಿಯ ಕೌಶಲ್ಯದ ಗುರಿಗಳ ನಿರ್ದೇಶನವನ್ನೇ ಬದಲಾಯಿಸಿದೆ. ವಿಶ್ವದ 2ನೇ ಮಹಾಯುದ್ಧದ ನಂತರ ಬದಲಾದ ಅಂತಾರಾಷ್ಟ್ರೀಯ ರಾಜಕೀಯ ಪರಿಸರ ಅಮೆರಿಕದ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರಿದಂತೆ 91ರ ರಷ್ಯಾದ ವಿಘಟನೆಯೂ ಕೂಡ ಅಮೆರಿಕದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರಿದೆ. ಅಂದ್ರೆ ಪ್ರಪಂಚದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ರಾಜಕೀಯ ಬದಲಾವಣೆಗಳು, ರಾಜಕೀಯ ಪರಿಸರ ಅಮೆರಿಕದ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರುತ್ತೆ. 2ನೇ ಮಹಾಯುದ್ಧಕ್ಕಿಂತ ಹಿಂದೆ ಅಮೆರಿಕ ಪ್ರಪಂಚದ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರ್ಲಿಲ್ವಂತೆ. 2ನೇ ಮಹಾಯುದ್ಧ ಆದ್ಮೇಲೆನೆ ಪ್ರಪಂಚದ ವಿಷಯಗಳಲ್ಲಿ ಅದು ಭಾಗಿಯಾಗ್ತಾ ಬಂತು. ಇದಕ್ಕೆ ಕಾರಣ 2ನೇ ಮಹಾಯುದ್ಧದಲ್ಲಿ ಹಲವಾರು ರಾಷ್ಟ್ರಗಳು ಭಾಗಿಯಾಗಿ ನಾಶ ಹೋಗಿ ಆರ್ಥಿಕವಾಗಿ ದಿವಾಳಿ ಎದ್ದಿದ್ದು. ಆವಾಗ ಇದು ಪ್ರಬಲ ದೇಶ ಬೆಳಕಿಗೆ ಬಂದ್ಬಿಡ್ತು. ಆ ನಂತರ ಇಡೀ ಪ್ರಪಂಚದಲ್ಲಿ ತನ್ನ ಪಾತ್ರ ಪ್ರಮುಖವಾಗಿ ವಹಿಸೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದು. ಇಡೀ ಪ್ರಪಂಚನೇ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿತು 2ನೇ ಮಹಾಯುದ್ಧ ಆದ್ಮೇಲೆ. ಸೊ ಪ್ರಪಂಚದಲ್ಲಿ ಆದಂತಹ ಬದಲಾವಣೆ ಅದರ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರ್ತು. ನೆಕ್ಸ್ಟ್, 1991ರಲ್ಲಿ ರಷ್ಯಾ 15 ಭಾಗಗಳಾಗಿ ಒಡೆದೋಯ್ತು ಅಂತ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ. 15 ಭಾಗಗಳಾಗಿ ರಷ್ಯಾ ಒಡೆದೋದ್ಮೇಲೆ ರಷ್ಯಾದ ಪ್ರಭಾವ ಪ್ರಪಂಚದಲ್ಲಿ ಕಡಿಮೆ ಆಯ್ತು. ನ್ಯಾಚುರಲ್ ಆಗಿ ಅಮೆರಿಕ ಇಡೀ ದೇಶನ ಕಂಟ್ರೋಲ್ ಮಾಡ್ತಕ್ಕಂತಹ ಸಾಮರ್ಥ್ಯ ಪಡ್ಕೊಂಡ್ಬಿಡ್ತು. ಇಡೀ ದೇಶ ಏಕ ಧ್ರುವೀಕರಣ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಒಂದ್ ದೇಶ ಇಡೀ ದೇಶನ ನಿಯಂತ್ರಣ ಮಾಡುತ್ತೆ, ಆ ದೇಶ ಅಮೆರಿಕ. ಅಂದ್ರೆ ಪ್ರಪಂಚದಲ್ಲಿ ಆಗ್ತಾ ಇರತಕ್ಕಂತ ಬದಲಾವಣೆಗಳು ಆ ದೇಶದ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರುತ್ತೆ. ನೆಕ್ಸ್ಟ್, ಭಯೋತ್ಪಾದನೆಯ ದಮನದ ಉದ್ದೇಶ, ಕರ್ಬಿಂಗ್ ಆಫ್ ಟೆರರಿಸಂ ಇನ್ ದ ವರ್ಲ್ಡ್. ಅಮೆರಿಕ ತನ್ನ ವಿದೇಶಾಂಗ ನೀತಿಯಲ್ಲಿ ಭಯೋತ್ಪಾದನೆಯ ದಮನಕಾರಿ ಅಂಶಗಳನ್ನ ಜಾರಿಗೆ ತರುತ್ತಿದೆ. ಭಯೋತ್ಪಾದನೆ ಎಲ್ಲೇ ನಡೆದ್ರು ಅದನ್ನ ಅಮೆರಿಕ ವಿರೋಧಿಸುತ್ತೆ. ಆ ಭಯೋತ್ಪಾದನೆಯನ್ನ ನಿಗ್ರಹಿಸೋದಕ್ಕೋಸ್ಕರ, ದಮನ ಮಾಡೋದಕ್ಕೋಸ್ಕರ ಏನೇನ್ ಮಾಡ್ಬೇಕೋ ಆ ಎಲ್ಲಾ ಹೆಲ್ಪ್ ಅನ್ನ ಕೊಡುತ್ತೆ. ಈ ಕಾರಣಕ್ಕಾಗಿ ಶಸ್ತ್ರಾಸ್ತ್ರಗಳ ನಿಯಂತ್ರಣ ಕಾರ್ಯಗಳನ್ನು ಸಹ ಅಮೆರಿಕದ ವಿದೇಶಾಂಗ ನೀತಿಯಲ್ಲಿ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಳ್ಳುತ್ತೆ. ಈಗ ಭಯೋತ್ಪಾದಕರು ಹೆಚ್ಚಾಗಿರ್ತಕ್ಕಂತಹ ಅರಬ್ ರಾಷ್ಟ್ರಗಳಿರ್ಬಹುದು, ಆಫ್ರಿಕಾದ ಕೆಲವು ರಾಷ್ಟ್ರಗಳಿರ್ಬಹುದು, ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ, ಈ ಕಡೆಗಳಲ್ಲೆಲ್ಲ ಭಯೋತ್ಪಾದಕರನ್ನ ನಿಯಂತ್ರಿಸೋದಕ್ಕೋಸ್ಕರ ಏನೇನ್ ಪ್ರಯತ್ನ ಮಾಡ್ಬೇಕೋ ಆ ಎಲ್ಲಾ ಪ್ರಯತ್ನಕ್ಕೆ ಅಮೆರಿಕದ ಬೆಂಬಲ ಇದೆ. ಸೊ ಅಮೆರಿಕದ ವಿದೇಶಾಂಗ ನೀತಿಯಲ್ಲಿ ಪ್ರಪಂಚದಲ್ಲಿ ಭಯೋತ್ಪಾದನೆನ ತಡೀತಕ್ಕಂತ ಉದ್ದೇಶನೂ ಇದೆ. ಲಾಸ್ಟ್ ಪಾಯಿಂಟ್, ಮಾನವ ಹಕ್ಕುಗಳ ರಕ್ಷಣೆ, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್. ಪಾಯಿಂಟ್ ನಂಬರ್ 10, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಆಧಾರದ ಮೇಲೆ
ಅಮೆರಿಕ ಮಾನವ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ಹೊತ್ಕೊಂಡಿದ್ದು ಅದರ ವಿದೇಶಾಂಗ ನೀತಿಯ ಪ್ರಮುಖ ಅಂಶವಾಗಿದೆ. ಮಾನವ ಹಕ್ಕುಗಳು ಅಂದ್ರೆ ಮಾನವರಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಹಕ್ಕುಗಳು. ಮನುಷ್ಯ ಬದುಕ್ಬೇಕಾದ್ರೆ, ಅವನ್ ವ್ಯಕ್ತಿತ್ವ ಹೆಚ್ಚಿಸ್ಕೊಳ್ಬೇಕಾದ್ರೆ ಕೆಲವು ಹಕ್ಕುಗಳು ಇರ್ಲೇಬೇಕಾಗುತ್ತೆ. ಈ ಹಕ್ಕುಗಳು ಪ್ರಪಂಚದ ಎಲ್ಲಾ ಜನರಿಗೂ ಬೇಕು. ಈ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಏನೇನ್ ಕ್ರಮ ತೆಗೆದುಕೊಳ್ಬೇಕೋ ಆ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಅಮೆರಿಕದ ವಿದೇಶಾಂಗ ನೀತಿ ಕೂಡ ಸಹಾಯಕಾರಿಯಾಗಿದೆ. ಪ್ರಪಂಚದಲ್ಲಿ ಇರೋರೆಲ್ಲರೂ ಮಾನವ ಹಕ್ಕುಗಳನ್ನ ಅನುಭವಿಸುವಂತಾಗ್ಬೇಕು ಅಂತ ಅಮೆರಿಕದ ವಿದೇಶಾಂಗ ನೀತಿ ಬಯಸುತ್ತೆ. ಸೊ ಇಷ್ಟು ಪ್ರಮುಖ ಲಕ್ಷಣಗಳನ್ನ ಬರೆದ್ರೆ ಮೇನ್ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಲಾಸ್ಟ್ಲಿ ಸಮಾರೋಪ ಮಾಡ್ಬೇಕಾಗುತ್ತೆ, ಕನ್ಕ್ಲೂಷನ್ ಬರೀಬೇಕು ನೀವು ಆನ್ಸರ್ ಅಲ್ಲಿ. ಅಮೆರಿಕದ ವಿದೇಶಾಂಗ ನೀತಿ ಹಲವಾರು ಪ್ರಮುಖ ಲಕ್ಷಣಗಳನ್ನ ಹೊಂದಿರುವುದರ ಜೊತೆಗೆ ಕಾಲ ಕಾಲಕ್ಕೆ ಅಲ್ಲಿ ಅಧಿಕಾರಕ್ಕೆ ಬಂದ ಹಲವು ಪ್ರಮುಖ ಅಧ್ಯಕ್ಷರು ಅಮೆರಿಕಾಗೆ ಅನುಕೂಲವಾಗುವಂತಹ ವಿದೇಶಾಂಗ ನೀತಿ ರೂಪಿಸಿ ಜಾರಿಗೆ ತಂದಿರುವುದರಲ್ಲಿ ಸಂದೇಹ ಇಲ್ಲ. ಅಂದ್ರೆ ಅಮೆರಿಕದ ಅಧ್ಯಕ್ಷರು ಕಾಲ ಕಾಲಕ್ಕೆ ಉತ್ತಮ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಕೆಲವು ಹೆಸರುಗಳನ್ನು ಸಾಧ್ಯ ಆದ್ರೆ ನೀವು ಬರೀಬಹುದು. ಜಾರ್ಜ್ ವಾಷಿಂಗ್ಟನ್, ಜಾನ್ ಕೆನಡಿ, ಅಬ್ರಹಾಂ ಲಿಂಕನ್. ಅದಾದ್ಮೇಲೆ ಆಧುನಿಕ ಕಾಲಕ್ಕೆ ಬಂದ್ರೆ ಜಾರ್ಜ್ ಬುಷ್ ಇರ್ಬೋದು, ಬಿಲ್ ಕ್ಲಿಂಟನ್ ಇರ್ಬೋದು, ಒಬಾಮಾ ಇರ್ಬೋದು, ಈಗಿರ್ತಕ್ಕಂತಹ ಡೊನಾಲ್ಡ್ ಟ್ರಂಪ್ ಇರ್ಬೋದು. ಪ್ರತಿಯೊಬ್ರು ಸಹ ತಮ್ಮದೇ ಆದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಮುಖ್ಯವಾಗಿ ವಿದೇಶಾಂಗ ನೀತಿಗೆ ಅಷ್ಟೇ ಅಲ್ಲ, ಅಮೆರಿಕದ ಸ್ಥಾನಮಾನ ಗೌರವವನ್ನ ಪ್ರಪಂಚದಲ್ಲಿ ಹೆಚ್ಚಿಸೋದಕ್ಕೋಸ್ಕರ ಯಾವ ರೀತಿ ವಿದೇಶಾಂಗ ನೀತಿ ರೂಪಿಸ್ಬೇಕು ಅನ್ನೋದನ್ನ ಅಲ್ಲಿನ ಅಧ್ಯಕ್ಷರು ಕಾಲ ಕಾಲಕ್ಕೆ ನಿರ್ಧಾರ ಮಾಡ್ತಾರೆ. ಸೊ ಇಷ್ಟೆಲ್ಲ ಅಂಶಗಳನ್ನ ಬರೆದ್ರೆ 15 ಅಂಕಗಳ ಪ್ರಶ್ನೆಗೆ ಉತ್ತರ ಪೂರ್ತಿ ಆಗುತ್ತೆ. ಬಹಳ ಸರಳವಾಗಿದೆ ಉತ್ತರ. ಸೊ ತೊಂದರೆ ಇಲ್ಲ, ಆರಾಮಾಗಿ 15 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬಹುದು ನೀವು. ಒನ್ಸ್ ಅಗೇನ್ ಬ್ರೀಫ್ ಆಗಿ ರೀಕಾಲ್ ಮಾಡ್ತೀನಿ. ಸಾಧ್ಯ ಆದ್ರೆ ಇನ್ನೊಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅಮೆರಿಕದ ವಿದೇಶಾಂಗ ನೀತಿಯ ಲಕ್ಷಣಗಳನ್ನ ಬರೆಯುವಾಗ ಇಂಟ್ರೊಡಕ್ಷನ್ ಬರೀತೀರಾ ಮೊದಲು 4-5 ಲೈನ್. ಮಾರ್ಷಲ್ ಯೋಜನೆ, ಟ್ರೂಮನ್ ಯೋಜನೆ ಅಮೆರಿಕ ರೂಪಿಸುತ್ತೆ ಪ್ರಪಂಚದ ಕೆಲವು ರಾಷ್ಟ್ರಗಳನ್ನ ತನ್ನ ಕಡೆ ಸೆಳೆಯೋಕ್ಕೋಸ್ಕರ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್. ಅದರ ಮುಖ್ಯ ಉದ್ದೇಶ ಬಂಡವಾಳಶಾಹಿ ಪದ್ಧತಿನ ಬೆಂಬಲಿಸೋದು, ಹಾಗೇನೆ ಸಮತಾವಾದನ ವಿರೋಧಿಸೋದು. ಅಮೆರಿಕ ರಷ್ಯಾದ ಪ್ರಭಾವವನ್ನ ತಗ್ಗಿಸೋದಕ್ಕೋಸ್ಕರನೇ ವಿದೇಶಾಂಗ ನೀತಿ ರೂಪಿಸುತ್ತೆ. ಮೊದಲನೇ ಲಕ್ಷಣ ಶಾಂತಿ ಸ್ಥಾಪನೆಗೆ ಆದ್ಯತೆ. ಎರಡನೇದಾಗಿ ಸಮತಾವಾದ ತಡೆಯೋದು. ಮೂರನೇದಾಗಿ ನಿಗ್ರಹಿಸುವ ಧೋರಣೆ ಅಥವಾ ನೀತಿ, ಕಂಟ್ರೋಲ್ ಮಾಡೋದು, ಸಮತಾವಾದನ ನಿಗ್ರಹಿಸೋದು. ನಾಲ್ಕನೇದಾಗಿ ಪ್ರಜಾಪ್ರಭುತ್ವದಲ್ಲಿ ಆಸಕ್ತಿ. ಐದನೇದಾಗಿ ಪ್ರತ್ಯೇಕತೆಯ ನೀತಿ. ಪ್ರತ್ಯೇಕತೆ ಅಂದ್ರೆ ಜಗತ್ತಿಂದ ಪ್ರತ್ಯೇಕವಾಗಿದ್ದು ಇತರೆ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ನೆಕ್ಸ್ಟ್ ಆರನೇದಾಗಿ ಅಲ್ಲಿನ ವಿದೇಶಾಂಗ ನೀತಿ ಮೇಲೆ ಗೃಹ ನೀತಿ, ಆಂತರಿಕ ನೀತಿ ಅಥವಾ ರಾಷ್ಟ್ರೀಯ ನೀತಿನೂ ಪ್ರಭಾವ ಬೀರುತ್ತೆ. ಅದರ ರಾಷ್ಟ್ರೀಯ ನೀತಿಗೆ ವಿರುದ್ಧವಾಗಿ ಅದು ವಿದೇಶಾಂಗ ನೀತಿಯನ್ನು ರೂಪಿಸೋದಕ್ಕೆ ಹೋಗೋದಿಲ್ಲ. ಆ ವಿದೇಶಾಂಗ ನೀತಿಯನ್ನು ರೂಪಿಸೋದ್ರಲ್ಲಿ ಅಲ್ಲಿನ ರಾಜಕೀಯ ಪಕ್ಷಗಳು ಮತ್ತು ಒತ್ತಡ ಗುಂಪುಗಳು ಕೂಡ ಹೆಚ್ಚಿನ ಪಾತ್ರ ವಹಿಸುತ್ತವೆ. ಇದು 7ನೇ ಪ್ರಮುಖ ಲಕ್ಷಣ. ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಪ್ರೆಷರ್ ಗ್ರೂಪ್ಸ್ ಪ್ಲೇಡ್ ಅ ಡಾಮಿನೆಂಟ್ ರೋಲ್ ಇನ್ ಫಾರ್ಮುಲೇಷನ್ ಆಫ್ ಅಮೆರಿಕನ್ ಫಾರಿನ್ ಪಾಲಿಸಿ. ನೆಕ್ಸ್ಟ್ ಒನ್, ಅಮೆರಿಕದ ವಿದೇಶಾಂಗ ನೀತಿ ರೂಪಿಸೋದ್ರಲ್ಲಿ ವಿಶ್ವದ ರಾಜಕೀಯ ಪರಿಸರನು ಪ್ರಭಾವ ಬೀರುತ್ತೆ. ವಿಶ್ವದ ರಾಜಕೀಯ ಪರಿಸರ ಅಂದ್ರೆ ಪ್ರಪಂಚದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅಮೆರಿಕದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುತ್ತವೆ. The changes which were took place in the world are also influenced the foreign policy of America. Say for example, after Second World War, America tries to play dominant role in world political affairs. But before 1945, before Second World War, America is aloof from the world. It doesn't take any interest with other countries of the world. But after Second World War, it played dominant role in the politics of the world. And also in 1991, Russia was scattered into 15 units or 15 republics. Russia lost its dominance and America tries to become a strongest country in the world. So the changes which took place in the world played important role in creation of American foreign policy.
And point number 9, it has the main aim to curb terrorism in the world. ಭಯೋತ್ಪಾದನೆಯನ್ನು ದಮನ ಮಾಡ್ತಕ್ಕಂಥದ್ದು, ಭಯೋತ್ಪಾದನೆನ ವಿರೋಧಿಸೋದು. It goes against to the policy of terrorism. American foreign policy extremely opposes against terrorism. And lastly, point number 10, human rights protection. ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನ ರಕ್ಷಿಸ್ತಕ್ಕಂತಹ ಉದ್ದೇಶ ಅಮೆರಿಕದ ವಿದೇಶಾಂಗ ನೀತಿಗಿದೆ. ಇಷ್ಟು ಬರೆದ್ರೆ ಪೂರ್ತಿ ಮುಕ್ತಾಯ ಆಗೋಗುತ್ತೆ. 15 ಮಾರ್ಕ್ಸ್ ಪ್ರಶ್ನೆ. ನೆಕ್ಸ್ಟ್ 4 ಕ್ಲಾಸ್ ಅಲ್ಲಿ ಅಮೆರಿಕದ ವಿದೇಶಾಂಗ ನೀತಿಯ ಗುರಿಗಳು, ಉದ್ದೇಶಗಳು ಹಾಗೇನೆ ವಿಮರ್ಶೆ ಮಾಡೋಣ. ಅಲ್ಲಿಗೆ ಪೂರ್ತಿ ಮುಕ್ತಾಯ ಆಗುತ್ತೆ. ಈಗ